ನಿನ್ನೆ ರಾತ್ರಿ ಇಲ್ಲಿ ಮಧುಗಿರಿ ಸೇರಿರ್ತಕ್ಕಂಥ ಜಾಗ ಇದು. ಇಲ್ಲಿ ಆಕ್ಸಿಡೆಂಟ್ ಆಗಿದೆ. 2 ಕಾರುಗಳು ಹೆಡ್ ಆನ್ ಕೊಲಿಷನ್ಸ್ ಆಗಿ ಸುಮಾರು 6 ಜನ ಪ್ರಾಣ ತೆತ್ತಿದ್ದಾರೆ. ಇನ್ನೂ 2 ಗಾಯಗಳಾಗಿದ್ದಾವೆ ತೀವ್ರವಾಗಿ. ಇದೇ ಸ್ಪಾಟ್ನಲ್ಲಿ ಭಾಳ ಅನ್ಫಾರ್ಚುನೇಟು. ಇಲ್ಲಿ ನಮಗೆ ಆ್ಯಕ್ಚುಲಿ ಇಲ್ಲಿ ಈ ಜಾಗ ಸ್ಟ್ರೈಟ್ ರಸ್ತೆ ಇದ್ದರೂ ಕೂಡ ಇದು ಆಗಿರ್ತಕ್ಕಂಥದ್ದು ಆಶ್ಚರ್ಯ ಆಗ್ತಾ ಇದೆ. ಹಾಗೂ ನಾವು ಮುಂದೆ ಏನು ಕ್ರಮ ತಗೋಬೇಕು ಅಂತ ನಮ್ಮ ಹಿರಿಯ ಅಧಿಕಾರಿಗಳು ಬಂದಿದ್ದಾರೆ. ಅಲೋಕ್ ಕುಮಾರ್ ಅವರು, ADGP ಅವರು, ಆಮೇಲೆ ನಮ್ಮ DIG ಅವರು, IG ಅವರು ಎಲ್ಲರೂ ಕೂಡ SP ಅವರೆಲ್ಲ ಬಂದಿದ್ದಾರೆ. ಈಗ KSHIPನವ್ರನ್ನ ಕರೆಸ್ಕೊಂಡು ಇದಕ್ಕೆ ಸ್ಟಡಿ ಮಾಡಿ ಇಲ್ಲಿ ಏನು ಕ್ರಮ ತಗೋಬೋದು, ರಿಫ್ಲೆಕ್ಟರ್ಸ್ ಆಗ್ತಕ್ಕಂಥದ್ದು ಮತ್ತು ಬೇರೆ ಏನು ಕ್ರಮ ತಗೋಬೋದು ಅನ್ನೋದನ್ನು ಅವರು ಸ್ಟಡಿ ಮಾಡಿ ಸಲಹೆ ಮಾಡ್ತಾರೆ ಮತ್ತು ಮಾಡಿಕೊಡ್ತಾರೆ. ಇಡೀ ರಾಜ್ಯದಲ್ಲಿ ಈ ಆಕ್ಸಿಡೆಂಟ್ ಆಗಿ ಸಾವಿರಾರು ಜನ ಸಾಯ್ತಾಯಿದ್ರು. ನಾವು ನಮ್ಮ ಸರ್ಕಾರ ಬಂದ ಮೇಲೆ ನಾವು ಇದನ್ನು ನಿಯಂತ್ರಣ ಮಾಡಬೇಕು ಅಂಥೇಳಿ PWD ಇಲಾಖೆಯವರಿಗೆ ಮತ್ತು ನ್ಯಾಷನಲ್ ಅವರಿಗೆಲ್ರಿಗೂ ಹೇಳಿ ನಮ್ಮಲ್ಲಿರ್ತಕ್ಕಂಥ ಹಣವನ್ನು ಕೂಡ ಉಪಯೋಗ ಮಾಡಿಕೊಂಡು ಎಲ್ಲೆಲ್ಲಿ ಕರ್ಬ್ಸ್ ಇದೆ, ಆಕ್ಸಿಡೆಂಟ್ ಪ್ರೋನ್ ಸ್ಥಳಗಳೆಲ್ಲಿದೆ ಅಲ್ಲೆಲ್ಲ ಕ್ರಮ ತಗೊಂಡಿದ್ದೇವೆ. ಉದಾಹರಣೆಗೆ ಮೈಸೂರು ರಸ್ತೆಯಲ್ಲಿ ಹೊಸದಾಗಿ ಮೈಸೂರು ರಸ್ತೆ ಮಾಡಿದ ಮೇಲೆ ಕೇವಲ 4 ತಿಂಗಳಲ್ಲೇ 100ಕ್ಕೂ ಹೆಚ್ಚು ಜನ ಆಕ್ಸಿಡೆಂಟಲ್ಲಿ ತೀರ್ಕೊಂಡ್ರು. ಅದು ಗೊತ್ತಾದ ಮೇಲೆ ನಾವು ಇಮಿಡಿಯೇಟಾಗಿ ಅದಕ್ಕೇನು ಕ್ರಮ ತಗೋಬೇಕು ಅಂಥೇಳಿ ಆ ರಸ್ತೆ ಮಾಡಿದವರಿಗೆ ಹೇಳಿ ಟೆಕ್ನಿಕಲ್ ಜನರನ್ನು ಅದಕ್ಕೆ ಕಳಿಸಿ ಈಗ ಅದಕ್ಕೆಲ್ಲ ಸ್ಟೆಪ್ಸ್ ತೊಗೊಂಡ ಮೇಲೆ ಕಳೆದ 6 ತಿಂಗಳಿಂದ ಭಾಳ ಕಡಿಮೆ ಪ್ರಮಾಣದಲ್ಲಿ ಆಕ್ಸಿಡೆಂಟ್ಗಳಾಗಿದ್ದಾವೆ. ಇಡೀ ರಾಜ್ಯದಲ್ಲಿ ಆಕ್ಸಿಡೆಂಟ್ಗಳು ಕಡಿಮೆ ಆಗಿದೆ, ಜೊತೆಗೆ ಪ್ರಾಣ ಕಳ್ಕೊಂಡಿರೋ ಸಂಖ್ಯೆನೂ ಕೂಡ ಭಾಳ ಕಡಿಮೆ ಆಗಿದೆ. 50%ಗೆ ಇಳಿದಿದೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಕ್ರಮ ತಗೊಳ್ಳೋಕ್ಕೆ ನಿನ್ನೆ ತಾನೇ ನಾವು ಸರ್ಕಾರದಲ್ಲಿ 100 ಕೋಟಿ ರೂಪಾಯಿಗೆ ಒಂದು ಪ್ರಸ್ತಾವನೆಯನ್ನು ಕಳಿಸಿದ್ದಾರೆ ಇಲಾಖೆ ವತಿಯಿಂದ. ಅದನ್ನು ಕೂಡ ನಾನು ಈಗಾಗಲೇ ಅಪ್ರೂವ್ ಮಾಡಿ ಫೈನಾನ್ಸಿಗೆ ಕಳಿಸ್ಕೊಟ್ಟಿದ್ದೇನೆ. ಆದ್ದರಿಂದ ಇದು ಸ್ವಲ್ಪ ಎಚ್ಚರಿಕೆಯಿಂದ ನಾವು ಕೆಲಸಗಳನ್ನ ಮಾಡಬೇಕಾಗ್ತದೆ. ಆಮೇಲೆ ಡ್ರೈವರ್ಸ್ಗಳಿಗೂ ಕೂಡ ತಿಳುವಳಿಕೆ ಹೇಳಬೇಕಾಗುತ್ತೆ. ಈ RTO ಕಚೇರಿಗಳಿಂದ ಅವರಿಗೆ ಸೆನ್ಸಿಟೈಸ್ ಮಾಡ್ತಕ್ಕಂಥದ್ದನ್ನು ಕೂಡ ಮುಂದಿನ ದಿನಗಳಲ್ಲಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಈಗಾಗಲೇ ಹೈ ಸ್ಪೀಡ್ ಹೋದರೆ ಅವರಿಗೆ ಡ್ರೈವಿಂಗ್ ಲೈಸೆನ್ಸನ್ನು ತೆಗೀತಕ್ಕಂಥದ್ದು ಅದನ್ನೆಲ್ಲ ಕ್ರಮ ತಗೊಳ್ತಾ ಇದ್ದೀವಿ. ಅದರಿಂದ ಇವತ್ತು ನೆನ್ನೆ ಆಗಿರ್ತಕ್ಕಂಥದ್ದು ಭಾಳ ವಿಷಾದಕರ. ಯಾರು ತೀರ್ಕೊಂಡಿದ್ದಾರೆ ಅವರ ಕುಟುಂಬದ ವರ್ಗದವರಿಗೆ ಭಗವಂತ ನಷ್ಟವನ್ನು ಭರಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ಅವರಿಗೆ ಆತ್ಮಕ್ಕೆ ಶಾಂತಿಯನ್ನು ಕೋರ್ತೇನೆ. ಸರ್, ಈಗ ಮೈಸೂರು ಬೆಂಗಳೂರು ರಸ್ತೆಯಲ್ಲಿ 80 ಕಿಲೋಮೀಟರ್ ಮೇಲೆ ಹೋದರೆ ಅದು ಮಾನಿಟರ್ ಮಾಡುವಂಥ CCTV ವ್ಯವಸ್ಥೆ ಇದೆ. ಸೊ ಅದೇ ವ್ಯವಸ್ಥೆನ ರಾಜ್ಯದ ಎಲ್ಲ ಹೆದ್ದಾರಿಗಳಿಗೆ ಎಲ್ಲೆಲ್ಲಿ ಅವಶ್ಯಕತೆ ಇದೆ. ಈಗೇನಾಗಿದೆ, ಈಗ ರಸ್ತೆಗಳೆಲ್ಲ ಚೆನ್ನಾಗಿ ಆಗ್ತಾ ಇದ್ದಾವೆ, ಒಳ್ಳೆಯ ರಸ್ತೆಗಳು ಮಾಡ್ತಾ ಇದ್ದೀವಿ. ಸ್ವಾಭಾವಿಕವಾಗಿ ಕಾರುಗಳು ಕೂಡ ಸ್ಪೀಡಾಗಿ ಹೋಗ್ತಿದ್ದಾವೆ. ಅದಕ್ಕೆ ರೆಗ್ಯುಲೇಟರ್ಸ್ ಏನು ಹಾಕೋದಿಲ್ಲ. ಈಗ ನಾವು ಮೈಸೂರು ರೋಡಲ್ಲಿ ನೀವು 80 ಕಿಲೋಮೀಟ್ರ್ ಕ್ರಾಸ್ ಆದ ತಕ್ಷಣವೇ ಕ್ಯಾಮ್ರಾದಲ್ಲಿ ಅದು ಕ್ಯಾಪ್ಚರ್ ಮಾಡುತ್ತೆ ಮತ್ತು ಇಮಿಡಿಯೇಟಾಗಿ ಚಲನ್ ಜನ್ರೇಟ್ ಆಗೋಗುತ್ತೆ. ನಿಮ್ಮ ಮೆಸೇಜ್ ಬಂದುಬಿಡುತ್ತೆ. ವಿತಿನ್ ಸೆಕೆಂಡ್ಸು ನಿಮಗೆ ನಿಮ್ಮ ಮೊಬೈಲ್ ಫೋನ್ಗೆ ನೀವು ಯಾವ ನಂಬರ್ ಕೊಟ್ಟಿರ್ತೀರ ಆ ನಂಬರ್ಗೆ ನೀವು ಸ್ಪೀಡಾಗಿ ಹೋಗ್ತಾ ಇದ್ದೀರಾ, ಅದರಿಂದ ನಿಮಗೆ ಫೈನ್ ಇಷ್ಟು ಕಟ್ಟಬೇಕು ಅಂತೇಳಿ ಮೆಸೇಜ್ ಹೋಗುತ್ತೆ. ಅದೇ ರೀತಿ ನ್ಯಾಷನಲ್ ಹೈವೇಗಳಲ್ಲಿ ಮತ್ತು ಬೇರೆ ಸ್ಟೇಟ್ ಹೈವೇಗಳಲ್ಲಿ ಅಲ್ಲಿ ಏನು ಮಾಡೋದಕ್ಕೆ ಅದನ್ನೆಲ್ಲ ಸ್ಟಡಿ ಮಾಡ್ತಾ ಇದ್ದೀವಿ. ಹಂತ ಹಂತವಾಗಿ ಮಾಡಿಬಿಡ್ತೀವಿ.